ಮೊದಲನೇದಾಗಿ ನೋಡಿ, ಈ 1ನೇ ತಾರೀಕು ಇವತ್ತಿನ ದಿನ, ಈ ಅಕ್ಟೋಬರ್ ತಿಂಗಳು ಸ್ಟಾರ್ಟ್ ಆಗ್ತಿದೆ. ಯಾವ ರಾಶಿಯವ್ರಿಗೆ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಮೇಷರಾಶಿಯವರಿಗೆ ತುಂಬ, ಯಾಕಂದರೆ ಈ ಒಂದು 17 ದಿನ 17-18ನೇ ತಾರೀಕು ಆಲ್ಮೋಸ್ಟು ಎಲ್ಲ ರಾಶಿಯವ್ರಿಗೂ ಕೂಡ ತುಂಬ ತೊಂದರೆಗಳಿದ್ದಾವೆ. ಯಾಕಂದರೆ ನೋಡಿ, ಏನಂದರೆ ಇವಾಗ ಒಂದು ಇದರಲ್ಲಿ ಒಂದೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಮತ್ತು ಕುಜ, ಸೂರ್ಯ ಬುಧ ಇರೋದು ಮತ್ತು ನೇರ ಶನಿ ದೃಷ್ಟಿ ಬೀಳ್ತಾ ಇರೋದು ಮುಖ್ಯವಾಗಿ ಅದೊಂದು ತುಂಬ ಡೇಂಜರಸ್ ಅಂತ ಹೇಳ್ತೀನಿ. ಜೊತೆಗೆ ಎಲ್ಲ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. 12 ರಾಶಿಯವ್ರಿಗೂ ಟೈಮ್ ಚೆನ್ನಾಗಿಲ್ಲ, ಅದು 18, 19, 20ನೇ ತಾರೀಕುವರೆಗೂ. ಅದರಲ್ಲೂ ಮೇಷರಾಶಿಯವ್ರಿಗಂತೂ 5 ವರ್ಷ ಟೈಮ್ ಚೆನ್ನಾಗಿಲ್ಲ. 5 ವರ್ಷ ಅಂದರೆ ಶನಿ 12ನೇ ಮನೇಲಿರೋದು, ಶನಿ ಮೀನ ರಾಶಿಯಲ್ಲಿರೋದು. 5 ವರ್ಷ ನೀವು ಎಲ್ಲ ವನವಾಸವನ್ನು ಪಡಬೇಕಾಗುತ್ತೆ ಮೇಷರಾಶಿಯವರು. ಜೊತೆಗೆ ಮೇಷರಾಶಿಯವರು ಏನಪ್ಪ ಅಂತಂದರೆ, ಖಂಡಿತ ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಅತಿ ಹೆಚ್ಚು ನವಗ್ರಹನ ಆರಾಧನೆ ಮಾಡಬೇಕಾಗುತ್ತೆ. ನೋಡಿ, ಮೇಷರಾಶಿಯವ್ರಿಗೆ ಯಾಕಂದರೆ 6ನೇ ಮನೆ ಅಂತಂದಾಗ ಕನ್ಯಾ ರಾಶಿಯಲ್ಲಿ ಸೂರ್ಯ ಬಂದಿರೋದ್ರಿಂದ, ಸೂರ್ಯ ಮತ್ತು ಬುಧ ಇರೋದ್ರಿಂದ, ಮತ್ತು ಮೀನರಾಶಿಯಲ್ಲಿ ಶನಿ ದೃಷ್ಟಿ ನೇರ ಬೀಳ್ತಾ ಇರೋದ್ರಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಮು, ಏನು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಕೋರ್ಟು ಕೇಸು ಜಗಳ ಈ ರೀತಿ ಆಗ್ತಾನೆ ಇರುತ್ತೆ. ಮತ್ತು ನೋಡಿ, ಈ 17 ದಿನ 15 ಒಂದು 18-20 ದಿನದೊಳಗಡೆ ಎಲ್ಲ ಯಾವ ರಾಶಿಯವ್ರಿಗೆ ಹೇಳ್ತೀನಿ. ಕೆಲವ್ರಿಗಂತೂ ಈ ರಾಜಕೀಯದವರು ಇರ್ಬೋದು, ಅತಿ ಹೆಚ್ಚು ನಿಮಗೆ ಕಂಪ್ಲೇಂಟು, ಕೇಸು, ಕೋರ್ಟು, ಯಾರಾದರೂ ಜೈಲಿಗೂ ಹೋಗ್ಬೋದು. ಇದೆಲ್ಲ ನಡೆಯುತ್ತೆ. ಯಾಕಂದರೆ ಈ ಸೂರ್ಯ ಮತ್ತು ಶನಿ ಒಬ್ಬರನ್ನೊಬ್ರು ನೋಡೋದ್ರಿಂದ ಮನೇಲಿ ತಂದೆ ಮಕ್ಕಳ ಕಿತ್ತಾಟ ಆಗಿರ್ಬೋದು. ಆಮೇಲೆ ಯಾರೆಲ್ಲ ಫೋನ್ ನಂಬರಲ್ಲಿ 18 ಇರುತ್ತೆ, 81 ಇರುತ್ತೆ ನೋಡಿ, ಅವ್ರ ಮನೇಲಿ ತುಂಬ ಕಾಂಟ್ರವರ್ಸಿ ಆಗೋದಿರ್ಬೋದು. ಅದರಲ್ಲೂ ಮೇಷರಾಶಿ ತುಂಬ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ, ತುಂಬ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಮೇಷರಾಶಿಯವರು ನಿಮ್ಗೆ 5 ವರ್ಷ ನೀವು ತುಂಬ ಲಾಸ್ಗೆ ಹೋಗ್ತೀರಾ. ಮನೆಯಲ್ಲಿ, ಕಂಪ್ನಿಯಲ್ಲಿ, ನಿಮ್ಮ ಕೆಲಸದ ವಿಚಾರದಲ್ಲಿ ಏನಾದರೂ ಒಂದು ನೋವು, ತಲೆನೋವು ಇದ್ದೇ ಇರುತ್ತೆ. ನೀವು ಖಂಡಿತವಾಗ್ಲೂ ಮೇಷರಾಶಿಯವರು ನೀವು ಪರಿಹಾರ ಮಾಡಿಕೊಂಡ್ರೆ ಓಕೆ. ಯಾಕಂದರೆ ಎಲ್ಲೋ ಒಂದು ಕಡೆ ತುಂಬ ಕುಗ್ಗೋದ್ರ ಬದಲು ನೀವು ಪರಿಹಾರನ ಮಾಡ್ಕೊಳ್ಳಿ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿ ಮೇಷರಾಶಿಯವರು. ಜೊತೆಗೆ ಈ ಒಂದು 18-20 ದಿನ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಮೇಷರಾಶಿಯವರು. ಹಾಗಾಗಿ ಮೇಷರಾಶಿಯವರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಇದನ್ನು ನೀವು ತಿಳ್ಕೊಂಡಾದಮೇಲೆ ನೀವು ಪರಿಹಾರ ಮಾಡ್ಕೊಳ್ಳೋದು ಫಸ್ಟ್ ಪಾಯಿಂಟು. ಪರಿಹಾರ ಅಂತಂದಾಗ ನವಗ್ರಹ ಟೆಂಪಲ್ ವಿಸಿಟ್ ಮಾಡೋದಾಗಿರ್ಬೋದು, ಇಲ್ಲೇ ಎಲ್ಲಾದರೂ ಹತ್ತದಲ್ಲಿ ನವಗ್ರಹಗಳಿದ್ದರೆ ಒಂದೊಂದು ಗ್ರಹಕ್ಕೂ ಆ ಒಂದು ಧಾನ್ಯವನ್ನು ಕೊಟ್ಟು ಪೂಜೆ ಮಾಡಿಸೋದಿರ್ಬೋದು. ಜೊತೆಗೆ ನಿಮಗೆ ಬೇಕಾಗಿರೋ ಅಂತಹ ಗ್ರಹಗಳ ಸ್ಟೋನನ್ನು ಮನೇಲಿ ಇಟ್ಕೊಂಡು ನೀವು ಅದನ್ನು ಆರಾಧಿಸಬೇಕು. ಅದನ್ನು ಪೂಜೆ ಮಾಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು. ಆದರೂ ಮೇಷರಾಶಿಯವ್ರಿಗೆ 5 ವರ್ಷ ನೀವು ತುಂಬ ಕಷ್ಟಪಡಬೇಕಾಗುತ್ತೆ. ಮೇಷರಾಶಿಯವರು 12ನೇ ಮನೇಲಿ ಕಳ್ಕೊಳ್ಳೋ ಅಂಥದ್ದು ಅತಿ ಹೆಚ್ಚಾಗಿರುತ್ತೆ. ಮೇಷರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಸೊ ವೃಷಭ ರಾಶಿಯವರು ಕಾಲ್ಸ್ ಕೇಳಿ. ವೃಷಭ ರಾಶಿಯವರು ಅಂತಂದಾಗ, ವೃಷಭ ರಾಶಿಯವ್ರಿಗೂ ಅಷ್ಟೇ ತುಂಬ ಈ ಸೂರ್ಯ ಮತ್ತು ಬುಧ ಬಂದಿರೋದು, ಶನಿ ಮತ್ತು ಸೂರ್ಯ ಒಬ್ರನ್ನೊಬ್ರು ನೋಡ್ತಾ ಇರೋದು ಎಲ್ಲೋ ಒಂದು ಕಡೆ ತುಂಬ ಅತಿ ಹೆಚ್ಚು ಕಷ್ಟವನ್ನು ಪಡಬೇಕಾಗುತ್ತೆ. ಮತ್ತು ಶನಿ ದೃಷ್ಟಿ ವೃಷಭ ರಾಶಿ ಮೇಲೆ ಬಿದ್ದಾಗ, ಯಾಕಂದರೆ ಶನಿಯ 3ನೇ ದೃಷ್ಟಿ ವೃಷಭ ರಾಶಿ ಮೇಲೆ ಬೀಳೋದ್ರಿಂದ ಖಂಡಿತವಾಗ್ಲೂ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. ಪರಿಹಾರ ಮಾಡ್ಕೊಳ್ಬೇಕು, ಶನಿ ಟೆಂಪಲ್ಗೆ ಹೋಗಬೇಕು ಮತ್ತು ಶನಿಯನ್ನು ಆರಾಧಿಸಬೇಕು. ಜೊತೆಗೆ ನೋಡಿ, ಗುರುವಿನ ಬದಲಾವಣೆ ಕೂಡ ಆಗ್ತಾ ಇದೆ.